ಹಾಯ್ ಹಲೋ ಯೂಶ್ವಲಿ ಗಾಡಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಸುಮಾರು ವಿಷಯಗಳು ಇನ್ವಾಲ್ವ್ ಆಗಿರುತ್ತೆ. ಎಂಜಿನ್ ಚೆನ್ನಾಗಿರಬೇಕು, ಗೇರ್ ಬಾಕ್ಸ್ಗಳು ಚೆನ್ನಾಗಿರಬೇಕು, ಆಮೇಲೆ ಗಾಡಿ ಡಿಸೈನ್ಸಿಂದ ಹಿಡಿದು ಮೈಲೇಜ್ ಕೊಡೋದು, ನಿಮ್ಮ ಮೋಟರ್ ಕಂಡೀಷನ್ಸು, ನಿಮ್ಮ ಕ್ಲಚ್, ಸುಮಾರು ವಿಷಯಗಳಿದ್ದಾವೆ. ಗಾಡಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಟೈರ್ ಚೆನ್ನಾಗಿರಬೇಕು. ಮಳೆಗಾಲ ಬರ್ತಾ ಇದೆ, ಇವನ್ ನೀವು ಟೈರ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂದರೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ನಿಮ್ಮ ಬೈಕಿಗೆ ಟೈರನ್ನು ನೀವು ಚೂಸ್ ಮಾಡಬೇಕು ಅಂತ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ. ನಿಮ್ಮ ಟೈರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಒಳ್ಳೆ ಗ್ರಿಪ್ ಇರುತ್ತೆ. ಆಮೇಲೆ ಮಾನ್ಸೂನ್ ಟೈಮಲ್ಲಿ ಅಂದರೆ ಮಳೆ ಟೈಮಲ್ಲೂ ಕೂಡ ನಿಮ್ಮ ಗಾಡಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಒಳ್ಳೆ ಮೈಲೇಜ್ ಕೊಡುತ್ತೆ, ಸ್ಪೀಡನ್ನು ಮೇಂಟೈನ್ ಮಾಡ್ಬೋದು, ಹ್ಯಾಂಡ್ಲಿಂಗ್ ಕರೆಕ್ಟಾಗಿರುತ್ತೆ. ಈ ಥರ ಸುಮಾರು ವಿಷಯಗಳು ಟೈರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೈರ್ಗೆ ಏನೋ ಒಂದು ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ಮೆಕ್ಯಾನಿಕ್ ಹತ್ರ ಹೋಗ್ತೀರಾ. ಮೆಕ್ಯಾನಿಕ್ ಹತ್ರ ಹೋಗಿದ ತಕ್ಷಣವೇ ಅವನು ಯಾವುದೋ ಒಂದು ಟೈರನ್ನು ಹಾಕಿ ಸಿಮಿಲರ್ ಆಗಿ ಕಾಣಿಸುವಂಥ ಟೈರನ್ನು ಹಾಕಿ ಅದು ಫಿಟ್ ಮಾಡಿ ಕಳಿಸ್ತಾನೆ. ಅದಾದ ನಂತರ ನಿಮಗೆ ಮತ್ತೆ ಟೈರ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಬೇಸಿಕ್ ಟೈರ್ದು ನಾಲೆಜ್ ಇದ್ದರೆ ಸಾಕು. ನೀವು ಕಂಪ್ಲೀಟಾಗಿ ನಿಮ್ಮ ಟೈರ್ ಕಂಡೀಷನ್ನ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಬೋದು. ಏನಪ್ಪ ಅದು ಅಂತ ಹೇಳ್ತೀರಾ? ಎಸ್, ಮೊದಲನೇದಾಗಿ ನಿಮ್ಮ ಟೈರು ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮ ಗಾಡಿಯಲ್ಲಿರುವಂತಹ ಟೈರ್ ಯಾವುದು, ಯಾವ ಟೈರ್ ಫಿಟ್ ಆಗುತ್ತೆ ಅನ್ನೋ ನಾಲೆಜ್ ನಿಮ್ಗೆ ಇರಬೇಕು. ಅದು ಗೊತ್ತಾಗಬೇಕು ಅಂದರೆ ಒಂದು ಟೈರ್ ಪರ್ಚೇಸ್ ಮಾಡಿದಾಗ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಸೊ ಆ ಮ್ಯಾನ್ಯುವಲನ್ನು ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಂಬರ್ಸ್ ಇರುತ್ತೆ, ಸೀರೀಸ್ ಇರುತ್ತೆ, ನಿಮ್ಮ ಟೈರ್ಗೆ ಯಾವ ಒಂದು ಸ್ಪೀಡಲ್ಲಿ ಯುಟಿಲೈಸ್ ಮಾಡ್ಬೋದು, ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ನಿಮ್ಮ ಗಾಡಿ ಓಡುತ್ತೆ, ನಿಮ್ಮ ಟೈರ್ದು ಎಷ್ಟು ಕೆಪಾಸಿಟಿ ಇದೆ, ಎಲ್ಲ ಡೀಟೇಲ್ಸ್ ನಿಮಗೆ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಗಾಡಿಯ ಟೈರ್ ಒಂದ್ಸಲ ಅಬ್ಸರ್ವ್ ಮಾಡಿ. ನೀವು ಟೈರ್ ಚೆಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಆಲ್ಫಾ ನ್ಯೂಮರಿಕಲ್ ಮತ್ತು ನಂಬರ್ಸ್ಗಳೆಲ್ಲ ನಿಮಗೆ ಟೈರ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಆರ್ ಅಂತೆಲ್ಲ ಇಂಡಿಕೇಟ್ ಮಾಡಿರ್ತಾರೆ. ಸೊ ಅದು ರೇಡಿಯಲ್ ಟೈರ್ ಅಂತ ಹೇಳಿ. ಸೊ ಈ ಥರ ನಂಬರ್ಸನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಟೈರ್ ಯಾವುದು ಅಂತ, ನಿಮ್ಮ ಗಾಡಿಗೆ ಯಾವ ಟೈರ್ ಫಿಟ್ ಆಗುತ್ತೆ ಅಂತ. ಇದನ್ನು ನೀವು ಮೆಕ್ಯಾನಿಕ್ ಹತ್ರ ಹೇಳಿ ನೀವು ಮತ್ತೆ ರೀಪ್ಲೇಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಸರ್ವಿಸ್ ಕೊಟ್ಟಾಗಲೂ ಕೂಡ ಅವ್ರ ಹತ್ರ ಹೇಳಿದ್ರೆ ಅವರ ಪರ್ಟಿಕ್ಯುಲರ್ ಟೈರನ್ನು ರೀಪ್ಲೇಸ್ ಮಾಡಿ ಕೊಡ್ತಾರೆ. ಯೂಶ್ವಲಿ ಟೈರನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸುಮಾರು ಕಾಂಪೊನೆಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾರೆ. ನೈಲಾನು, ಪಾಲಿಮರು, ಸ್ಟೀಲು, ರಬ್ಬರು, ಈ ಥರ ಸುಮಾರು ಕಾಂಪೊನೆಂಟ್ಸ್ನ ಇನ್ಕ್ಲೂಡ್ ಮಾಡಿ ಒಂದು ಟೈರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸುಮ್ಮನೆ ರಬ್ಬರ್ ಇಟ್ಕೊಂಡು ಟೈರನ್ನು ಮಾಡಿದ್ರೆ ಅದು ಬಾಳಿಕೆ ಬರೋದಿಲ್ಲ. ಆ್ಯಂಡ್ ಯೂಶ್ವಲಿ ಸ್ಟೀಲನ್ನು ಇನ್ಕ್ಲೂಡ್ ಮಾಡಿಕೊಂಡು ದೇ ಮ್ಯಾನುಫ್ಯಾಕ್ಚರ್ ಪ್ರಾಪರ್ಲಿ. ಇದರಲ್ಲೂ ಕೂಡ ನಿಮಗೆ ಎರಡು ಥರ ಇದೆ, ಒಂದು ರೇಡಿಯಲ್ ಟೈಪು, ಇನ್ನೊಂದು ಬಂದು ನಾರ್ಮಲ್ ಟೈಪು. ಏನಪ್ಪ ಇದು ರೇಡಿಯಲ್ ಟೈಪು ನಾರ್ಮಲ್ ಟೈಪ್ ಅಂತ ಹೇಳ್ತಿದ್ದೀರಾ? ಸಿಂಪಲ್ ಆಗಿ ಹೇಳಂಗಿದ್ರೆ ರೇಡಿಯಲ್ ಟೈಪ್ ಟೈರ್ಸು ಮತ್ತು ನಾರ್ಮಲ್ ಟೈರ್ನ ಐಡೆಂಟಿಫೈ ಮಾಡಬೇಕಂದ್ರೆ ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ರೇಡಿಯಲ್ ಟೈರ್ ಬಂದು ನೋಡಿದ್ರೆ ನೀವು ಒಂದು ಸೈಜಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಬಿಕಾಸ್ ಇದು ಮೋಸ್ಟ್ ಆಫ್ ರೇಸ್ ಮಾಡುವಂತಹ ಗಾಡಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಬಿಕಾಸ್ ಏನಕ್ಕಂದರೆ ಅದರದ್ದು ನೀವು ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಕೂಡ ಆ ಕ್ರೌನ್ ಏರಿಯಾ ಏನಿದೆಯಲ್ಲ ಅದು ತುಂಬಾ ಥಿಕ್ ಇರುತ್ತೆ. ಆ್ಯಂಡ್ ಆಲ್ಸೋ ನಾರ್ಮಲ್ ಟೈರ್ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಸಣ್ಣ ಸೈಜಲ್ಲಿರುತ್ತೆ. ಆ್ಯಂಡ್ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಾನು ಆಗಲೇ ಹೇಳಿದಾಗೇ ಒಂದು ಟೈರ್ ಮಾಡಬೇಕಾದ್ರೆ ಅದರೊಳಗಡೆ ಒಂದು ಪ್ಲೇ ಕಾರ್ಡ್ನ ಇನ್ಕ್ಲೂಡ್ ಮಾಡಿ ಟೈರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಆ ಪ್ಲೇ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರೇಡಿಯಲ್ ಟೈರಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಸೈಜಲ್ಲಿ ಇರುತ್ತೆ. ಅಂದರೆ ಒಂದು ಕರ್ವ್ ಶೇಪಲ್ಲಿ 90 ಡಿಗ್ರಿಯಲ್ಲಿ ಅದನ್ನು ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ರೇಡಿಯಲ್ ಟೈರಲ್ಲಿ 90 ಡಿಗ್ರಿಯಿಂದ ಅದು ಅರೇಂಜ್ ಆಗಿರೋದ್ರಿಂದ ಏನಾಗುತ್ತೆ, ನೀವು ಎಷ್ಟೇ ಸ್ಪೀಡಲ್ಲಿ ಓಡಿಸಿದ್ರು ಕೂಡ ಗಾಡಿ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ನೀವು ನೋಡಿದ್ರೆ ಸೈಡ್ ವಾಲ್ ಏನಿದೆ ಟೈರ್ದು ಅದು ಕೂಡ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ಇದರಿಂದ ಏನಾಗುತ್ತೆ, ನೀವು ಎಷ್ಟೇ ಸ್ಪೀಡಲ್ಲಿ ಓಡಿಸಿದ್ರು ಕೂಡ ಚೆನ್ನಾಗಿ ಗ್ರಿಪ್ ಕೊಡುತ್ತೆ. ಆಮೇಲೆ ಸ್ಕಿಡ್ ಆಗುವಂಥ ಯಾವುದೇ ಚಾನ್ಸಸ್ ಇರೋದಿಲ್ಲ. ಅದೇ ಅಟ್ ದ ಸೇಮ್ ಟೈಮ್ ನಾರ್ಮಲ್ ಟೈರ್ಸಲ್ಲಿ ನೀವು ನೋಡಿದ್ರೆ ಅದೇನು ಪ್ಲೇ ಕಾರ್ಡ್ಸ್ ಇದೆಯಲ್ಲ ಅದು ಕ್ರಿಸ್ ಕ್ರಾಸ್ ವೇಯಲ್ಲೇ ಇರುತ್ತೆ ಅದು ಕೂಡ. ಸೊ ಇದರಿಂದ ಏನಾಗುತ್ತೆ, ನೀವು 30, 40, 50, 60 ಸ್ಪೀಡಲ್ಲಿ ಹೋಗಬೇಕಾದ್ರೂ ಕೂಡ ನಿಮ್ಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಬಟ್ ನೀವು ಒಂದು ರೇಸನ್ನು ಮಾಡೋದಕ್ಕೆ ನಾರ್ಮಲ್ ಟೈರಲ್ಲಿ ಆಗೋದಿಲ್ಲ. ಸೊ ಹಾಗಾದರೆ ನೀವು ನಾರ್ಮಲ್ ಟೈರ್ನ ಯೂಸ್ ಮಾಡಿಕೊಂಡು ರೇಡಿಯಲ್ ಟೈರಲ್ಲಿ ನೀವು ಶಿಫ್ಟ್ ಆಗ್ಬೋದಾ? ಅವಶ್ಯಕತೆ ಇಲ್ಲ. ನೀವು ರೇಸು ಇಲ್ಲ ತುಂಬ ಸ್ಪೀಡನ್ನು ನೀವು ಇಷ್ಟಪಡ್ತೀರಾ ಅಂತ ಹೇಳಿದರೆ ರೇಡಿಯಲ್ ಟೈರ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಅದು ಕೂಡ ಕೆಲವೊಂದು ಗಾಡಿಯಲ್ಲಿ ಮಾತ್ರ ರೇಡಿಯಲ್ ಟೈರ್ಸನ್ನು ಯೂಸ್ ಮಾಡ್ತಾರೆ. ನಾರ್ಮಲ್ ಬರುವಂಥ ಬೈಕಲ್ಲೆಲ್ಲ ಯೂಶ್ವಲಿ ನೋಡಿದ್ರೆ ನಾರ್ಮಲ್ ಟೈರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿ ಬರುತ್ತೆ. ತಪ್ಪದೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ.